ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕವೂ ರಘು ಹಾಗೂ ಗಿಲ್ಲಿ ನಡುವೆ ಒಳ್ಳೆ ಸ್ನೇಹ ಮುಂದುವರೆದಿತ್ತು. ಆದರೆ ಇದೀಗ ಈ ಇಬ್ಬರ ನಡುವೆ ನಿಜವಾಗಿಯೂ ಎಲ್ಲವೂ ಚೆನ್ನಾಗಿದೆಯೇ ಎಂಬ ಪ್ರಶ್ನೆ ಅಭಿಮಾನಿಗಳಲ್ಲಿ ಮೂಡಿದೆ. ಈ ರೀತಿಯ ಅನುಮಾನ ಮೂಡೋದಕ್ಕೆ ಒಂದು ಕಾರಣವಿದೆ. ಅದೇನೆಂದ್ರೆ, ಬಿಗ್ ಬಾಸ್ ಮುಗಿದ ಬಳಿಕ ರಘು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಿಂದ ಬಿಗ್ ಬಾಸ್ ಸ್ಪರ್ಧಿಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ರು. ಅದರಲ್ಲಿ ಗಿಲ್ಲಿ ಕೂಡ ಒಬ್ಬರಾಗಿದ್ರು. ಅತ್ತ ಗಿಲ್ಲಿ ಕೂಡ ಅನ್ಫಾಲೋ ಮಾಡಿದ್ದಾರೆ. ಈ ವಿಷಯ ಗಿಲ್ಲಿ ಹಾಗೂ ರಘು ಅಭಿಮಾನಿಗಳಿಗೆ ಬೇಸರ ತಂದಿದೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದಲ್ಲಿ ಕಲಾವಿದರ ದೊಡ್ಡ ದಂಡೆ ಇದೆ. ಹೀಗಾಗಿ ಒಬ್ಬೊಬ್ಬರಾಗಿ ಸಿನಿಮಾದಲ್ಲಿ ನಟಿಸಿರುವಂತಹ ಕಲಾವಿದರ ಪರಿಚಯವನ್ನ ಚಿತ್ರತಂಡ ಮಾಡ್ತಾ ಇದೆ. ಈವರೆಗೆ ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ ಸೇರಿದಂತೆ ಸಿನಿಮಾದಲ್ಲಿ ನಟಿಸಿರುವ ಮಹಿಳಾ ಕಲಾವಿದರ ಪರಿಚಯವನ್ನ ಮಾಡಲಾಗಿತ್ತು. ಇದೀಗ ಪುರುಷ ಕಲಾವಿದರ ಪಟ್ಟಿ ಬಿಡುಗಡೆ ಮಾಡಲಾಗಿದ್ದು, ಮಲಯಾಳಂನ ಖ್ಯಾತ ನಟ ಸುದೇವ್ ನಾಯರ್, ಬಾಲಿವುಡ್ನ ಅಕ್ಷಯ್ ಒಬೆರಾಯ್ ಪಾತ್ರಗಳನ್ನ ಪರಿಚಯ ಮಾಡಿ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ರಿಲೀಸ್ಗೆ ದಿನಗಳಷ್ಟೇ ಬಾಕಿ ಉಳಿದಿದ್ದು, ದೇಶಾದ್ಯಂತ ದೊಡ್ಡ ಹೈಪ್ ಸೃಷ್ಟಿಯಾಗಿದೆ. ಟಾಕ್ಸಿಕ್ ಸಿನಿಮಾದ ರನ್ ಟೈಮ್ ಎಷ್ಟಿರಬಹುದು ಅನ್ನೋದು ಹಲವರ ಪ್ರಶ್ನೆಯಾಗಿತ್ತು. ಆದ್ರೆ ಈಗ ಇದಕ್ಕೆ ಉತ್ತರ ಸಿಕ್ಕಿದ್ದು 2 ಗಂಟೆ 20 ನಿಮಿಷಗಳ ರನ್ ಟೈಮ್ ಇರಲಿದೆ. ಹೀಗಾಗಿ ಕಡಿಮೆ ಅವಧಿಯಲ್ಲಿ ಭರ್ಜರಿ ಎಂಟರ್ಟೈನ್ಮೆಂಟ್ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಟಿ ರಶ್ಮಿಕಾ ಹಾಗೂ ವಿಜಯ್ ಮದುವೆ ಆಗೋದು ಅಧಿಕೃತವಾಗಿದೆ. ಸ್ವತಃ ರಶ್ಮಿಕಾ ಅವರೇ ಈ ವಿಷಯವನ್ನ ಖಚಿತಪಡಿಸಿದ್ದಾರೆ. ಈ ಮಧ್ಯೆ ದಂಪತಿಗಳು ಪ್ರೀ ವೆಡ್ಡಿಂಗ್ ಸೆಲೆಬ್ರೇಷನ್ ಅಲ್ಲಿ ತೊಡಗಿಕೊಂಡಿದ್ದಾರೆ. ಈ ಸಂದರ್ಭದ ವಿಡಿಯೋ ಹಾಗೂ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗ್ತಾ ಇದೆ. ಈ ಜೋಡಿ ಉದಯಪುರ ಸೇರಿದ್ದು ಅಲ್ಲಿ ವಿವಾಹ ಪೂರ್ವ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಇಡೀ ಕುಟುಂಬ ಈಗಾಗಲೇ ಅಲ್ಲಿ ನೆಲೆಯೂರಿದೆ. ನೀರಿನಲ್ಲಿ ನೆಟ್ ಕಟ್ಟಿ ಕುಟುಂಬದವರ ಜೊತೆ ವಿಜಯ್ ದೇವರಕೊಂಡ ವಾಲಿಬಾಲ್ ಆಡಿದ್ದಾರೆ. ಈ ಸಂದರ್ಭದ ಫೋಟೋವನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಹಂಚಿಕೊಂಡಿದ್ದಾರೆ. ವಿಜಯ್ ದೇವರಕೊಂಡ ಮದುವೆ ಫೆಬ್ರವರಿ 26ರಂದು ಉದಯಪುರದಲ್ಲಿ ಖಾಸಗಿಯಾಗಿ ನಡೆಯಲಿದೆ. ಮದುವೆಗೆ ಆಯ್ಕೆ ಮಾಡಿದ ಸ್ಥಳವನ್ನ ಬಹಳ ಖಾಸಗಿ ಮತ್ತು ರಹಸ್ಯವಾಗಿ ಇಡಲಾಗಿದೆ. ವಿವಾಹ ಸಮಾರಂಭವು ಉದಯಪುರದ ಐಟಿಸಿ ಮೆಮೊಂಟೋಸ್ನಲ್ಲಿ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಉದಯಪುರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತಹ ಅರಾವಳಿ ಬೆಟ್ಟಗಳಲ್ಲಿರುವ ಈ ಐಷಾರಾಮಿ ರೆಸಾರ್ಟ್ ಸಂಪೂರ್ಣವಾಗಿ ಖಾಸಗಿ ಮತ್ತು ಸುರಕ್ಷಿತವಾಗಿದೆ. ಇದು 117 ಖಾಸಗಿ ವಿಲ್ಲಗಳು, ನದಿ, ಕೊಳ, ಖಾಸಗಿ ಹೆಲಿಪ್ಯಾಡ್ ಹೊಂದಿದೆ. ಆದ್ದರಿಂದ ಈ ಸ್ಥಳವನ್ನ ಗೌಪ್ಯ ಮತ್ತು ಭದ್ರತೆಯ ದೃಷ್ಟಿಯಿಂದ ಸೂಕ್ತವೆಂದು ಪರಿಗಣಿಸಲಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟಾಪ್ 5 ಸ್ಪರ್ಧೆ ಕಾವ್ಯ ಶೈವ ಬ್ರೇಕ್ ಅನ್ನ ತೆಗೆದುಕೊಂಡು ನೆಮ್ಮದಿಯನ್ನ ಅರಸಿ ಅಜ್ಜಿ ಮನೆ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕುಟುಂಬದ ಜೊತೆ ಹಳ್ಳಿಯ ನೆನಪುಗಳನ್ನ ಮೆಲುಕು ಹಾಕುತ್ತಾ ಎಂಜಾಯ್ ಮಾಡಿದ್ದಾರೆ. ಹಸಿರು ಗಾಜಿನ ಬಳೆ ತೊಟ್ಟು ಹಳ್ಳಿಯಲ್ಲಿ ಸಿಕ್ಕ ಎಳೆನೀರನ್ನ ಹೀರುತ್ತಾ ಅಜ್ಜಿ ಮನೆಯಲ್ಲಿ ಓಡಾಡಿದ್ದಾರೆ. ದೇವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಗತವೈಭವ ನಟ ದುಷ್ಯಂತ್ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ರಚನಾ ಜೊತೆಗೆ ವಿವಾಹ ಆಗಲಿದ್ದು, ಇತ್ತೀಚೆಗೆ ಎಂಗೇಜ್ಮೆಂಟ್ ಕೂಡ ಆಗಿದೆ. ಇದೀಗ ದುಷ್ಯಂತ್ ರಚನಾ ಮೆಹಂದಿ ಮತ್ತು ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದಾರೆ. ಸಿಂಪಲ್ ಸುನಿ ನಿರ್ದೇಶನದ ಗತವೈಭವ ಸಿನಿಮಾ ಮೂಲಕ ನಾಯಕನಾಗಿ ಪಾದಾರ್ಪಣೆ ಮಾಡಿದ್ದ ದುಷ್ಯಂತ್ ತುಮಕೂರು ಜಿಲ್ಲೆಯ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಪುತ್ರರಾಗಿದ್ದಾರೆ. ಇನ್ನು ದುಷ್ಯಂತ್ ಭಾವಿ ಪತ್ನಿ ರಚನಾ ಮಾಜಿ ಸಂಸದ ಮುದ್ದಹನುಮೇಗೌಡರ ಪುತ್ರಿಯಾಗಿದ್ದು, ಈ ಮದುವೆ ಮೂಲಕ 2 ಪ್ರಭಾವಿ ರಾಜಕೀಯ ಕುಟುಂಬಗಳು ಸಂಬಂಧವನ್ನ ಬೆಳೆಸ್ತಾ ಇವೆ. ರಸ್ತೆಯಲ್ಲಿ ಬಿದ್ದ ಎಲೆಗಳನ್ನ ನಟ ಜಗ್ಗೇಶ್ ಸ್ವಚ್ಛಗೊಳಿಸಿದ್ದಾರೆ. ರಸ್ತೆ ಕ್ಲೀನ್ ಮಾಡೋರು ಬಂದಿಲ್ಲ ಅಂತ ತಾವೇ ತಮ್ಮ ಬಳಿಯಿದ್ದ ಯಂತ್ರವನ್ನ ಬಳಸಿ ಸ್ವಚ್ಛಗೊಳಿಸಿದ್ದಾರೆ. ನಟ ಜಗ್ಗೇಶ್ ಸಾಮಾಜಿಕ ಕಳಕಳಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸ್ವಚ್ಛ ಮಾಡೋರು 1 ವಾರ ಬರಲಿಲ್ಲ. ಸಹ ಆಯುಕ್ತರಿಗೆ ಕರೆ ಮಾಡಿ ವಿಷಯವನ್ನ ತಿಳಿಸಿದೆ. ಬರೋದು ತಡವಾಯಿತು. ಹಾಗಾಗಿ ನಾನೇ ನನ್ನ ಯಂತ್ರವನ್ನ ಬಳಸಿ ಸ್ವಚ್ಛ ಮಾಡಿದೆ. ಕೆಲವೊಮ್ಮೆ ನಾವು ನಮ್ಮ ಕರ್ತವ್ಯ ಮಾಡಿದ್ರೆ ತಪ್ಪಿಲ್ಲ ಅಂತ ಜಗ್ಗೇಶ್ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಗಾಯಕ ಅರ್ಜಿತ್ ಸಿಂಗ್ ನಿವೃತ್ತಿ ಘೋಷಿಸುವ ಮೂಲಕ ಎಲ್ಲರ ಹುಬ್ಬೇರಿಸಿದ್ರು. ಇದೀಗ ಅರ್ಜಿತ್ ಮನವೊಲಿಸಲು ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಮುಂದಾಗಿದ್ದಾರೆ. ಅರ್ಜಿತ್ ಮನೆಗೆ ಭೇಟಿ ಕೊಟ್ಟು ಮನವೊಲಿಸಲು ಯತ್ನಿಸಿದ್ದಾರೆ. ಸಿನಿಮಾಗಳಲ್ಲಿ ಮತ್ತೆ ಹಾಡುವಂತೆ ಕೋರಿದ್ದಾರೆ. ಅಮೀರ್ ಮಾತಿಗೆ ಅರ್ಜಿತ್ ಪಾಸಿಟಿವ್ ಆಗಿಯೇ ರೆಸ್ಪಾನ್ಸ್ ಕೊಟ್ಟಿದ್ದು, ಕಮ್ ಬ್ಯಾಕ್ ಮಾಡುವ ಸಾಧ್ಯತೆ ಇದೆ.